ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ ನಿಮ್ಮ ಹೇಟರ್ಸ್ ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಏನು ನಡೀತಾ ಇದೆ ಅಂತ ನೋಡೋಣ. ಯಾರು ಎನರ್ಜಿ ಪಿಕ್ ಆಗುತ್ತೆ ಅಂತ, ಭಗವಂತ ಯಾರು ಎನರ್ಜಿ ಪಿಕ್ ಮಾಡಿ ಏನು ಹೇಳಿಸ್ತಾರೆ ಆಯಿತಾ ಅಂತ ನೋಡೋಣ. ಎಸ್ ಬಾಬಾ ಪ್ಲೀಸ್ ಗೈಡ್. ಎರಡು ಕಾರ್ಡ್ ಬಿತ್ತು. 8 ಆಫ್ ಕಪ್ಸ್. Oh, sad. 8 of cups. ಕಾರ್ಡ್ ತೆಗೆದ್ಬಿಡ್ತೀನಿ ಫಸ್ಟು, ಓಕೆನಾ? ಎಸ್ ಬಾಬಾ, ಇನ್ನೇನು ಹೇಳಬೇಕು? Five of Chalice, okay. Magician, ಓಕೆನಾ? ಸೊ ಇದು ಹೆವಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆಯಿತಾ. ಇದು ಎನರ್ಜಿ ಪಿಕ್ ಆಗ್ತಾ ಇರೋದು ನಿಮ್ಮನ್ನು. ಎಸ್, ಇಲ್ಲಿ ಆ್ಯಕ್ಚುಲಿ ಒಂದು ಮಗು ಇದೆ, ನಿಮಗೆ ಕಾಣಿಸುತ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಇಲ್ಲಿದೆ ನೋಡಿ, ಓಕೆನಾ? ಇಲ್ಲಿ ಮಲಗಿರೋದು ತಾಯಿ ನೋಡ್ತಾ ಇರೋ ಥರ ಆಯಿತಾ. ರಾತ್ರಿ ಕತ್ಲಾಗೋಗಿದೆ, ಮನೆ ಇಲ್ಲ ಪಾಪ, ಮನೆಯಿಂದ ಹೊರಗಡೆ. ಸೊ ಆ ಥರ ಒಂದು ಪರಿಸ್ಥಿತಿಲಿ ಇದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಅಂದರೆ ಮನೆಯಿಂದ ಹೊರಗೆ ಆಚೆ ಬಂದಿದ್ದಾರೆ, ಮನೆಯಿಂದ ಆಚೆ ಬಂದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರ ಎನರ್ಜಿ ನಿಮಗೆ ಗೊತ್ತಾಗುತ್ತೆ. ಸೊ ಈ ಥರ ಆಗಿದೆ ಆಯಿತಾ. ಒಂದು ಲೇಡಿದು ಸ್ಟೋರಿ ಇಂಥ ಥರ ಬರ್ತಾ ಇದೆ. ಸೊ ಅವರು ಆ್ಯಕ್ಚುಲಿ ಟೆಂಪ್ರೆನ್ಸ್ ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅವರು ಆ್ಯಕ್ಚುಲಾಗಿ ಭಗವಂತನಿಗೆ ಬಹಳ ಪ್ರಿಯವಾದ ಮಗು ಅಂತ. ಆದರೆ ನಾನು ಯಾವ ಥರ ಹೇಳ್ತೀನಿ ಅಂತಂದರೆ, ಲೈಕ್ ಎಲ್ರಿಗೂ ಭಗವಂತ ಯಾವತ್ತೂ ಭೇದ ಭಾವ ಮಾಡಲ್ಲ ಆಯಿತಾ. ನಾನು ಹೇಳಿದೆ ಅಂತ ಹಾಗೆ ಅಂದ್ಕೋಬೇಡಿ, ಆ ಥರ ಅಲ್ಲ. ನಾನು ಹೇಳ್ತಾ ಇರೋದು ಏನಂದರೆ, ಭಗವಂತ ಯಾವತ್ತೂ ಭೇದ ಭಾವ ಮಾಡಲ್ಲ. ಎಷ್ಟೇ ಕೆಟ್ಟದ್ದು ಮಾಡಲಿ, ಎಷ್ಟೇ ಒಳ್ಳೇದು ಮಾಡಿದ್ರೂ ನಾವು ಭಗವಂತನಿಗೆ ಎಲ್ಲರೂ ಈಕ್ವಲ್ಲೇ ಆಯಿತಾ. ಆದರೆ ನಮ್ಮ ಕರ್ಮ ಅನ್ನೋದು ಯಾವ ಥರ ಆಗುತ್ತೆ ಅಂದರೆ, ಬರೀ ಕೆಟ್ಟದೇ ಮಾಡ್ತಾ ಹೋದಾಗ ಭಗವಂತನ ಪ್ರೀತಿ ಸ್ವಲ್ಪ ಕಮ್ಮಿ ಆಗುತ್ತೆ. ಭಗವಂತನ ಆಶೀರ್ವಾದ ಕೊಡ್ತಾ ಇರ್ತಾರೆ, ಅಷ್ಟೇ ಕೊಡ್ತಾ ಇರ್ತಾರೆ. ಒಳ್ಳೆಯವ್ರಿಗೆ ಕೆಟ್ಟವ್ರಿಗೆ ಅಂತಲ್ಲ, ಎಲ್ರಿಗೂ ಒಂದೇ ಥರ ಆಶೀರ್ವಾದ ಕೊಡ್ತಾ ಇರ್ತಾರೆ, ಒಳ್ಳೇದಾಗಲಿ ಅಂತ. ಬಟ್ ಆ ಕರ್ಮ ಅನ್ನೋದು, ಕೆಟ್ಟ ಕರ್ಮ ಅನ್ನೋದು ಯಾವ ಥರ ಆಗ್ಬಿಡುತ್ತೆ ಅಂತಂದರೆ, ಅವ್ರು ಕಳಿಸೋ ಆಶೀರ್ವಾದನೂ ಕೂಡ ತೊಗೊಳಕ್ಕಾಗಲ್ಲ. ಯಾಕಂದರೆ ಕರ್ಮ ಜಾಸ್ತಿ ಆಗೋಗಿರುತ್ತಲ್ಲ, ಕೆಟ್ಟ ಕರ್ಮ ಜಾಸ್ತಿ ಆಗೋಗಿರುತ್ತೆ. ಸೊ ಹಾಗಾಗಿ ಭಗವಂತ ಆಶೀರ್ವಾದ ಮಾಡ್ತಾಯಿದ್ರು ಕೂಡ ಅದರ ಎಫೆಕ್ಟ್ ಸಿಗೋದಿಲ್ಲ ಆಯಿತಾ, ಅಷ್ಟೇ ಎಫೆಕ್ಟ್ ಆಗಲ್ಲ. ಆದರೆ ಇಲ್ಲೇನಾಗಿದೆ ಅಂತಂದರೆ, ಆ ವಿಷಯದಲ್ಲಿ ಆ ಥರ ನಾನು ಹೇಳೋದು ನೆಚ್ಚಿನ ಮಗು ಅಂತ. ಯಾಕೆ ಅಂತಂದರೆ ಅವರ ಕರ್ಮ ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅಂತ. ಅವರು ಎಂಥ ತೊಂದರೆ ಬಂದು ಈ ಥರ ನೋಡಿ ಮನೆಯಿಂದ ಆಚೆ ಅಟ್ಟಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ದೂರ ಆಗಿರ್ಬೋದು, ಫ್ಯಾಮಿಲಿಯಿಂದ ದೂರ ಆಗಿರ್ಬೋದು, ಒಂದು 8-10 ವರ್ಷ ದೂರ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ. ಇದು 8 ಆಫ್ ಕಪ್ಸ್ ಇದು ಇಲ್ಲಿದೆ ನೋಡಿ. ಸೊ ಇದು 8-10 ವರ್ಷ ದೂರ ಇದ್ದಿರ್ಬೋದು ಅಂತಲೂ ಹೇಳ್ತಿದ್ದಾರೆ. ಒಂದು ಮಗು ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಪಾಪ ಅವರು ಯಾರು ಅಂತಂದರೆ, ಈ ಲೇಡಿ ಅವರು ದೇವರಿಗೆ ಅತಿ ಪ್ರಿಯವಾದ ಮಗು. ಯಾಕೆ ಅಂತಂದರೆ, ಅವ್ರಿಗೆ ಏನೇ ತೊಂದರೆ ಆಯಿತು, ಏನೆಲ್ಲ ಅನ್ಯಾಯ ಆದ್ರೂ ಕೂಡ ಅವರು ಭಗವಂತನ ಯಾವತ್ತೂ ಬ್ಲೇಮ್ ಮಾಡಲಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ. ಭಗವಂತನ ಬ್ಲೇಮ್ ಮಾಡಲಿಲ್ಲ. ಓಕೆ, ನನ್ನ ಹಣೆ ಬರ, ನನ್ನ ಟೈಮ್ ಈ ಥರ ಇದೆ ಅಂತ ಅಂದ್ಕೊಂಡು ಸೊ ಭಗವಂತನ ಪಾದಕ್ಕೆ ಹಾಕಿ ಎಲ್ಲ ನಡೆಸ್ಕೊಂಡು ಹೋದರು, ಜೀವನ ನಡೆಸಿದ್ರು. ಬಟ್ ಇದು ಆ್ಯಕ್ಚುಲಾಗಿ ಅವರು ಮನೆಯಿಂದನೇ ಆಚೆ ದೂರ ಇದ್ದರು ಅಂತ ತೋರಿಸ್ತಾ ಇದ್ದಾರೆ. ಬರೀ ಇಬ್ಬರೇ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಆ ಥರ ಎನರ್ಜಿ ಬರ್ತಾ ಇದೆ. ಅವರ ಎನರ್ಜಿ ಪಿಕ್ ಆಗಿದೆ, ಅವ್ರ ಬಗ್ಗೆ ಮಾತಾಡು ಅಂತಿದ್ದಾರೆ. ಅವರಿಗೆ ಏನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಎಷ್ಟು ತರಾವರಿ ತೊಂದರೆ ಆಗಿತ್ತು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಹೋದ ಕಡೆ ತೊಂದರೆ ಆಯಿತು ಅವ್ರಿಗೆ ಅಂತ ಹೇಳ್ತಾ ಇದ್ದಾರೆ ಪಾಪ. ಕೆಲಸದಲ್ಲಿ ಇದ್ದಿರ್ಬೋದು. ಇವಾಗ ನೋಡಿ, ಒಬ್ಬರೇ ಇದ್ದಾರೆ, ಓಕೆನಾ? ಮಗು ಇದೆ. ಸೊ ಜೀವನ ನಡೆಸೋದಕ್ಕೆ ಒಂದು ಊಟಕ್ಕಾದರೂ ಒಂದು ದಾರಿ ಮಾಡ್ಕೋಬೇಕಲ್ವಾ. ಸೊ ಊಟಕ್ಕೆ ದಾರಿ ಮಾಡ್ಕೋಬೇಕು. ಆದರೆ ಇಲ್ಲಿ ಯಾವ ಥರದ ಕಾಡು ತೋರಿಸ್ತಾ ಇದ್ದಾರೆ ನೋಡಿ, ಕತ್ಲೆ ಕಾಡು. ಸೊ ಎಲ್ಲೆಲ್ಲಿ ಹೋಗೋ ತೊಂದರೆಗಳು ಅನುಭವಿಸಿದ್ರು, ಅದನ್ನೇ ಹೇಳ್ತಾ ಇರೋದು. ಹೋದೋದ ಕಡೆ ತೊಂದರೆ ಅನುಭವಿಸಿದ್ರು ಅಂತ ಹೇಳ್ತಾ ಇದ್ದಾರೆ ಪಾಪ. ವೆರಿ ಸ್ಯಾಡ್.
ಅಷ್ಟಾದರೂ ಕೂಡ ಏನೂ ಮಾತಾಡಿಲ್ಲ ಇವರು ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಏನು ಉಫ್ ಅಂದಿಲ್ಲ. ಇಲ್ಲ ಅಂದರೆ ಯಾಕೆ ಭಗವಂತ ನನಗೆ ಈ ಥರ ಕಷ್ಟ ಕೊಡ್ತಾ ಇದೆಯಾ ಅಂತ ಆಗಲಿ ಒಂದು ದಿವಸ ಪ್ರಶ್ನೆ ಮಾಡಿಲ್ಲ, ಏನಿಲ್ಲ ಅನ್ನೋ ಥರ ತೋರಿಸ್ತಾ ಇದ್ದಾರಪ್ಪ. ಓಕೆ ಆಯಿತು ಅನ್ನೋ ಥರ ನಡೆಸ್ಕೊಂಡು ಹೋಗಿದ್ದಾರೆ ಜೀವನನ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಇದು 5 ಆಫ್ ಕಪ್ಸ್. ಇದು ಫ್ಯಾಮಿಲಿಯಿಂದನೇ ದೂರ ಇದ್ದರು ಅಂತಲೂ ಹೇಳ್ತಾ ಇದ್ದಾರೆ. ಯಾತಕ್ಕೆ ಏನು ಅಂತ ಮೆಜಿಷಿಯನ್ ಅಂತ ಬಂದಿದೆ. ಸೊ ಇದೇನೋ ಒಂದು ನೆಗೆಟಿವಿಟಿ ನಡೀತು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಇದೇನು ನೆಗೆಟಿವಿಟಿ ನಡೀತು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಇನ್ನು ಏನೇನು ಹೇಳ್ತಾರೆ ಅಂತ. ಸೊ ಬಾಬಾ ಇದು ಯಾರು, ಇವಾಗ ಏನಾಗಿದ್ದಾರೆ ಅದು ಕೇಳೋಣ ಅಲ್ವಾ. ಸೊ ಈ ಥರ ಇತ್ತು ಸಿಚುಯೇಷನ್, ಹಿಂಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಇಬ್ಬರೇ ಇದ್ದರು, ಒಂದು ತಾಯಿ ಮಗು ಇಬ್ಬರೇ ಇದ್ದರು ಅಂತ, ಒಂದು 8-10 ವರ್ಷ ಸಪ್ರೇಷನಲ್ಲಿದ್ದರು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಮೆಜಿಷಿಯನ್ ಬಂತು 4th ಕಾರ್ಡು. ಸೊ ಹಾಗಂದರೆ ಏನೋ ಒಂದು ನೆಗೆಟಿವಿಟಿ ಆಯಿತು ಅಂತಲೂ ಹೇಳ್ತಾ ಇದ್ದಾರೆ. ಓಕೆ ಇವಾಗ ಏನು ಪರಿಸ್ಥಿತಿ ಇದೆ, ಇವಾಗ ಏನಾಗಿದ್ದಾರೆ ಅವರಿಬ್ಬರು ನೋಡೋಣ ಫಸ್ಟು. ಬಾಬಾ ಪ್ಲೀಸ್. ಓಕೆ ಕಾರ್ಡ್ ಬಿತ್ತು. ನಾ ಹೇಳಿದೆ ಗೊತ್ತಾ, ದಾರಿನೇ ಇಲ್ಲ, ಕಾಡು ಪಾಪ. ಇಬ್ಬರು ಆಚೆ ಬಂದ್ಬಿಟ್ಟಿದ್ದಾರೆ, ತಾಯಿ ಮತ್ತು ಮಗು. 2 ಆಫ್ ಪೆಂಟಿಕಲ್ಸ್, ದುಡ್ಡುಗೋಸ್ಕರ ಹರಸಾಹಸ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹರಸಾಹಸ, ದುಡ್ಡು ಹೊಂದಿಸೋದಕ್ಕೆ ಏನಕ್ಕಾದರೂ ಇರ್ಬೋದು, ದಿನನಿತ್ಯದ ಕೆಲಸಕ್ಕಾಗಲಿ ಅಥವಾ ದಿನನಿತ್ಯದ ವೆಚ್ಚಕ್ಕೆ ಅವರು ಖರ್ಚು ಮಾಡೋಕ್ಕೂ ಭಾಳ ತೊಂದರೆ ಪಟ್ಟರು ಅಂತಲೂ ಹೇಳ್ತಾ ಇದ್ದಾರೆ. ಇಲ್ಲಿ ಒಂದು ಆ್ಯಕ್ಚುಲಿ ಇಲ್ಲಿ ಕಾಣಿಸುತ್ತೆ ನೋಡಿ, ರ್ಯಾಬಿಟ್ ಇದೆ ಇಲ್ಲಿ ಆಯಿತಾ, ರ್ಯಾಬಿಟ್ ಇದು. ಸೊ ಅವ್ರ ಹತ್ರ ಒಂದು ರ್ಯಾಬಿಟ್ ಕೂಡ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ. ರ್ಯಾಬಿಟ್ ಅಂದರೆ ಲೈಕ್ ಒಂದು ಪೆಟ್ ಇರ್ಬೋದು ಅಂತಲೂ ಹೇಳ್ತಾ ಇದ್ದಾರೆ, ಅಥವಾ ಆ್ಯಕ್ಚುಲಿ ರ್ಯಾಬಿಟ್ಟು ಇರ್ತೇನೋ ಅಂತಲೂ ಹೇಳ್ತಾ ಇದ್ದಾರೆ. ಓಕೆನಾ. ಎಸ್ ಬಾಬಾ ಇನ್ನೇನು ಹೇಳಬೇಕು. ಓಕೆ 3 ಕಾರ್ಡ್ ಬಿದ್ದಿದೆ. ಸೊ ಅದು 3 ತೊಗೋತಾ ಇದ್ದೀನಿ. ಫಸ್ಟ್ ಕಾರ್ಡು ಕ್ವೀನ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಚಾಲೀಸ್, ಓಕೆನಾ. 6 ಆಫ್ ಚಾಲೀಸ್. ಓಕೆ ಸೊ ಇಲ್ಲಿ ಫಸ್ಟು ಹೇಳಿದ್ರು ಅವರು ದಿನನಿತ್ಯದ ಊಟ ತಿಂಡಿ ಖರ್ಚಿಗೂ ಕೂಡ ಭಾಳ ಹರಸಾಹಸ ಪಟ್ಟರು. ಅದು ಎಷ್ಟು ವರ್ಷ ಅವ್ರು ಸಪ್ರೇಷನಲ್ಲಿದ್ದರು ಅಷ್ಟು ವರ್ಷವೂ ಹೋದೋದ ಕಡೆ ಒಂಥರ ಅನ್ಯಾಯ, ಒಂಥರ ತೊಂದರೆ ಆ ಥರ ಇದ್ದೇ ಇತ್ತು ಅಂತಲೂ ಹೇಳ್ತಾ ಇದ್ದಾರೆ ಆಯಿತಾ. ಸಹಿಸ್ಕೊಂಡ್ರು. ಯಾತಕ್ಕೆ ಸಹಿಸ್ಕೊಂಡ್ರು ಅಂದರೆ ಟೆಂಪ್ರೆನ್ಸ್ ಅಂತ ಕಾರ್ಡ್ ಬರ್ತಾಯಿದೆ. ಅದಕ್ಕೋಸ್ಕರ ತಡ್ಕೊಳ್ಳೋ ಶಕ್ತಿನೂ ಇರುತ್ತೆ ಅವ್ರಿಗೆ ಎಂಥ ಕಷ್ಟಗಳು ಬರ್ತಾಯಿದ್ರು ಕೂಡ ತಡ್ಕೋತಾರೆ. ಯಾಕೆ ಅಂದರೆ ಅಷ್ಟು ವಿಲ್ ಪವರ್ ಹಂಗಿರುತ್ತೆ, ಸ್ಟ್ರಾಂಗ್ ಇರ್ತಾರೆ ಅವರು. ನೋಡೋಕ್ಕೆ ಹೊರಗಡೆ ಇದರಲ್ಲಿ ವೀಕ್ ಇರ್ಬೋದು, ಬಟ್ ಅವರು ಮನಸ್ಸಿನಿಂದ ಭಾಳ ಸ್ಟ್ರಾಂಗ್ ಇರ್ತಾರೆ. ಹೇಗೆ ಅಂತಂದರೆ ಅಷ್ಟು ದೇವ್ರನ್ನ ನಂಬ್ತಾರೆ, ಅದರಿಂದ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಅವರು ಆಯಿತಾ. ಸ್ಪಿರಿಚುವಲಿ ತುಂಬ ಸ್ಟ್ರಾಂಗ್ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ ಇದ್ದರು ಅಂತ. ಅವರನ್ನು ಈ ಟೆಂಪ್ರೆನ್ಸ್ನ ಅಂದರೆ ಮುಗಿಸೋದಕ್ಕೆ ಲೈಕ್ ಆ ಥರ ಒಂದು ಕ್ವೀನ್ ಆಫ್ ಸೋರ್ಡ್ಸ್ ಇದ್ದರು ಅಂತ ಹೇಳ್ತಾ ಇದ್ದಾರೆ. ಅವ್ರ ಮೇಲೆ ಒಂದು ಕಣ್ಣು ಇದ್ದೇ ಇತ್ತು ಯಾವಾಗ್ಲೂ ಅಂತ ತೋರಿಸ್ತಾ ಇದ್ದಾರೆ. ಇದು ಯಾರ ಎನರ್ಜಿ ಗೊತ್ತಿಲ್ಲ, ಕಾರ್ಡ್ಸ್ ಏನು ಬರ್ತಾ ಇದೆ ಆ ಥರ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಟೆಂಪ್ರೆನ್ಸ್ ಇದ್ದರು. ಸೊ ಅವರೇ ಟೆಂಪ್ರೆನ್ಸ್ ಪಾಪ ಅದೇ ಮನೆಯಿಂದ ಆಚೆ ಇದ್ದರೆ ದೂರ ಇದ್ದರು, ಸಪ್ರೇಷನಲ್ಲಿದ್ದರು ಅಂತಲೂ ಇರ್ಬೋದು. ಸೊ ಇಲ್ಲಿ ಅವ್ರ ಮೇಲೆ ಕ್ವೀನ್ ಆಫ್ ಸೋರ್ಡ್ಸ್ದು ಒಂದು ಕಣ್ಣಿದ್ದೇ ಇತ್ತು, ಒಬ್ಬರು ಲೇಡಿದು ಕಣ್ಣಿತ್ತು ಅಂತ ಹೇಳ್ತಾ ಇದ್ದಾರೆ. ಇದು ಯಾರು ಇರ್ಬೋದು ಅವರ ಲೈಫಲ್ಲಿ, ಐದರ್ ಅವ್ರ ಹಸ್ಬೆಂಡ್ ಕಡೆ ಇರ್ಬೋದು ಅಥವಾ ವೈಫ್ ಕಡೆ ಇರ್ಬೋದು. ಯಾರೋ ಒಬ್ಬರು ಅವ್ರ ಕಣ್ಣು ಇಟ್ಟೇ ಇದ್ದರು ಅವ್ರ ಮೇಲೆ, ನೆಗೆಟಿವ್ ಆಗೇನೆ, ಏನು ಪಾಸಿಟಿವ್ ಆಗಲ್ಲ ಆಯಿತಾ, ನೆಗೆಟಿವ್ ಆಗೇ ಕಣ್ಣಿಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನೊಂದು ಏನು ಹೇಳ್ತಾರೆ, 5 ಆಫ್ ಚಾಲೀಸ್ ಬಂದಿದೆ. ಸೊ 5 ಹೇಗೆ ಅಂತಂದರೆ ಎಷ್ಟು ತರಾವರಿ ಕಷ್ಟಪಟ್ಟಿದ್ದಾರೆ, ಎಷ್ಟು ದುಃಖ ಪಟ್ಟಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಇದೆಲ್ಲ ಕಷ್ಟ ತೊಂದರೆಗಳು ಆಗಿತ್ತು ಕಿಂಗ್ ಆಫ್ ಸೋರ್ಡ್ಸ್, ಕಿಂಗ್ ಆಫ್ ಅಂದರೆ ಇವ್ರ ಹಸ್ಬೆಂಡಿಂದಾನೇ ಅನ್ನೋ ಥರ ತೋರಿಸ್ತಾ ಇದ್ದಾರೆ.
ಅವರ ಸ್ವಂತ ಹಸ್ಬೆಂಡೇನೆ. ಅಂದರೆ ಇಲ್ಲಿ ಹೇಳ್ತೀನಿ ನೋಡಿ, ನಾನು ಯಾವಾಗಲೂ ಹೇಳೋ ಥರ ಯಾವತ್ತೂ ಜೆಂಡರ್ ಇರೋಲ್ಲ ಆಯಿತಾ. ಇದು ಕಾರ್ಡ್ಸ್ ಏನು ಬರ್ತಾ ಇದೆ ನಾನು ಆ ಥರನೇ ಹೇಳ್ತಾ ಇದ್ದೀನಿ ಅಷ್ಟೇ. ಅಂದರೆ ಅದು ಇಟ್ ಮೇಕ್ಸ್ ಸೆನ್ಸ್ ಅನ್ನೋ ಥರ. ಲೈಕ್ ಈಗ ನಿಮ್ಮ ಲೈಫಲ್ಲಿ ಯಾರು ನೋಡ್ತಾ ಇದ್ದೀರಾ, ಏನು ನಡೀತಿದೆ ನಿಮಗೆ ಗೊತ್ತಿರುತ್ತೆ. ಬಟ್ ಇಲ್ಲಿ ಕಾರ್ಡ್ಸ್ ಏನು ಬರ್ತಾ ಇದೆ ನಾನು ಅದೇ ಥರ ಹೇಳ್ತಾ ಹೋಯ್ತು ಅಂತಂದರೆ ಅದೊಂದು ಸ್ಟೋರಿ ಥರನೇ ಕ್ಲಿಯರಾಗಿ ಬರುತ್ತೆ, ಅರ್ಥನೂ ಆಗುತ್ತೆ ಅವಾಗ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಆ ಥರ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ ಕಿಂಗ್ ಅಂತ ಬಂದಿದೆ ಆಯಿತಾ. ಅಂತ ಬಂದಿರುವಾಗ ಇಲ್ಲೂ ಲೇಡಿ ಇರೋದು. ಸೊ ಹಸ್ಬೆಂಡಿಂದನೇ ತೊಂದರೆ ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಯ್ತಾ. ಹಸ್ಬೆಂಡಿಂದನೇ ತೊಂದರೆ ಆಯಿತು ಅವ್ರಿಗೆ, ಎಲ್ಲ ಥರ ಅನುಭವಿಸಿದ್ದಾರೆ. ಒಂದು ಪ್ರೀತಿ ವಿಶ್ವಾಸ ಅನ್ನೋದಂತೂ 0. ಏನಂದ್ರೆ ಏನಿಲ್ಲ, ಅದು ಏನಂದರೆ ಅಷ್ಟು ವರ್ಸ್ಟು, ಅಷ್ಟು ವೆರಿ ಸ್ಯಾಡ್. ಇವಾಗ ಏನು ಗೊತ್ತಾ, ಒಂದು ಹಸ್ಬೆಂಡ್ ಆ್ಯಂಡ್ ವೈಫ್ ಅಂದರೆ ಯಾರೇ ಆದ್ರೂ ಒಂದು ಮನಸ್ಸಿನಲ್ಲಿ ಒಂದು ಆಸೆ ಇರುತ್ತೆ. ಓಕೆ, ನನ್ನ ಗಂಡ ಅಥವಾ ನನ್ನ ಹೆಂಡತಿ ಈ ಥರ ಚೆನ್ನಾಗಿ ನೋಡ್ಕೋತಾರೆ, ಚೆನ್ನಾಗಿರ್ಬೋದು, ನಾವು ಖುಷಿಯಾಗಿರ್ಬೋದು, ನಾನು ಹಾಗಿರ್ತೀನಿ, ಪ್ರೊಟೆಕ್ಟೆಡ್ ಆಗಿರ್ತೀನಿ, ಚೆನ್ನಾಗಿರ್ತೀನಿ ಅಂತ ಒಂದು ಹೆಣ್ಣಿಗೆ ಒಂದು ಆಸೆ ಆ ಥರ ಇರುತ್ತೆ. ಅದೇ ಗಂಡ ಅನ್ನಿಸ್ಕೊಂಡವನಿಗೆ ಲೈಕ್ ಓಕೆ ಬರ್ತಾ ಇದ್ದಾಳೆ ಹೆಣ್ಣು, ಓಕೆ ಮನೆ ನೋಡ್ಕೋತಾಳೆ ಚೆನ್ನಾಗಿ, ಪೇರೆಂಟ್ಸ್ನ ಚೆನ್ನಾಗಿ ನೋಡ್ಕೋತಾಳೆ, ನಾನು ಚೆನ್ನಾಗೂ ನೋಡ್ಕೋಬೇಕು ಅವಳನ್ನ, ಅವಳು ನಮ್ಮನ್ನು ನೋಡ್ಕೋತಾಳೆ, ಆ ಥರ ಒಂದು ಥಿಂಕಿಂಗ್ ಇರುತ್ತೆ ಜೆಂಟ್ಸ್ಗೆ ಅಂತಂದರೆ. ನಾವು ನಮ್ಮ ಫ್ಯಾಮಿಲಿ ಹೀಗೆ ಲೀಡ್ ಮಾಡಬೇಕು, ಈ ಥರ ಮಕ್ಕಳು ಈ ಥರ ಇರಬೇಕು ಅಂತ ಒಂದು ಥಿಂಕಿಂಗ್ ಬಂದಿರುತ್ತೆ ಅಲ್ವಾ, ಆ ಥರ ಇರುತ್ತೆ. ಸೊ ಬಟ್ ಇಲ್ಲೇನು ಅಂತಂದರೆ ತೋರಿಸ್ತಾ ಇರೋದು ಆ ಥರ ಏನೂ ಅಂದರೆ ಏನೂ ಇಲ್ಲ ಅನ್ನೋ ಥರ. ಸೊ ಆ ಥರ ಒಂದು ಹೆಸರಿಗೆ ಅಷ್ಟೇನೆ ಗಂಡ ಅನ್ನೋ ಥರ ಆಯಿತಾ. ಬಟ್ ಆ ಥರ ಏನಂದ್ರೆ ಏನೂ ಇಲ್ಲ, ಆ ಥರ ಪ್ರೀತಿ ವಿಶ್ವಾಸ ತುಂಬ ದೂರದ ಮಾತು ಆಯಿತಾ. ಅಷ್ಟು ಬೇಜಾರಾಗ್ತಾಯಿದೆ ನೋಡಿ, ನಂಗೆ ಅಳುದೇ ಬರ್ತಾಯಿದೆ, ಆ ಥರ ಸಂಕಟ ಆಗ್ತಾಯಿದೆ ಒಂಥರ, ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಓಕೆನಾ. ಆ್ಯಂಡ್ ಇದು ಮೆಜಿಷಿಯನ್ ಬಂದಿದೆ, ಇದ್ರ ಕೆಳಗೆ ಇದು ಸಿಕ್ಸ್ ಆಫ್ ಕಪ್ಸ್. ಓಕೆ, ಇದು ಮೆಜಿಷಿಯನ್ ಯಾರು ಮಾಡಿಸಿರೋದು ಅಂತ ತೋರಿಸ್ತಾ ಇದ್ದಾರೆ ಇವಾಗ. ಈಗ ಇವ್ರಿಗೆ ಪಾಪ ಏನು ನೆಗೆಟಿವಿಟಿ ಆಯಿತು, ಮೆಜಿಷಿಯನ್ ಕಾರ್ಡ್ ಬಂತು, ಈ ಥರ ನೆಗೆಟಿವಿಟಿ ಮಾಡಿಸಿದ್ದಾರೆ ಅಂತ ಭಗವಂತ ಹೇಳ್ತಾ ಇದ್ದಾರೆ. ಯಾರು ಅಂತ ಹೇಳ್ತಾ ಇದ್ದಾರೆ. ಸೊ ಇದು 6 ಆಫ್ ಕಪ್ಸ್ ಅಂತ ಹೇಳ್ತಾ ಇದ್ದಾರೆ. ಯಾರು ಅಂತಂದರೆ ಈ ಕಿಂಗ್ ಆಫ್ ಕಪ್ಸ್ದು ರಿಲೇಟಿವ್ಸ್, ಸಿಸ್ಟರ್ಸ್, ಬ್ರದರ್ಸ್ ಇರ್ಬೋದು ಅಲ್ಲ, ಹೌದು ಅವರೇ ಅಂತ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನೆಗೆಟಿವಿಟಿ ಮಾಡಿಸಿದ್ರು ಅಂತ ಆಯಿತಾ. ಈಗ ನೋಡಿ, ಇವರಿಗೆ ಯಾರು ಸಪ್ರೇಷನಲ್ಲಿದ್ದರು ಅವ್ರಿಗೇ ಮತ್ತೆ ನೆಗೆಟಿವಿಟಿನೂ ಮಾಡಿಸಿ, ಮನೆಯಿಂದ ಆಚೆ ಅಟ್ಟಿ ದೂರ ಇದ್ದು ಒದ್ದಾಡಿದ್ದು, ಅದ್ರ ಬಗ್ಗೆ ಚಿಂತೆ ಇಲ್ಲ, ಸಾಯಿ ನೀನು ಹೆಂಗೋ ಇದ್ಕೊಂಡು ಸಾಯಿ ಅಂತ. ಬಟ್ ಅದಾದಮೇಲೆ ಏನಕ್ಕಿದು ಮೆಜಿಷಿಯನ್ ಯಾಕೆ ಬಂತು, ಏನೋ ಒಂದು ನೆಗೆಟಿವಿಟಿ ಮಾಡಿದ್ದಾರೆ, ಭಯಂಕರ ನೆಗೆಟಿವಿಟಿ ಮಾಡಿದ್ದಾರೆ, ಇಲ್ಲಾಂದರೆ ಈ ಥರ ಕಾರ್ಡ್ಸ್ ಬರೋದಿಲ್ಲ, ಅರ್ಥಾಯ್ತಾ. ಆ್ಯಂಡ್ ಇದಕ್ಕೆ ಮೇಯ್ನ್ ಯಾರು ಅಂತಂದರೆ ಕಿಂಗ್ ಆಫ್ ಕಪ್ಸ್ ಬಂದಿದೆ, ಅಂದರೆ ಹಸ್ಬೆಂಡೇನೆ ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಜೊತೆಗೆ ತುಂಬ ಮುಂಚಿಂದನೂ ಕ್ವೀನ್ ಆಫ್ ಸೋರ್ಡ್ಸ್ ಬಂದಿದೆ. ಒಂದು ಲೇಡಿ ಆಲ್ವೇಸ್ ಒಂದು ಕಣ್ಣಿಟ್ಟೇ ಇದ್ಲು ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ 6 ಆಫ್ ಕಪ್ಸ್ ಬಂದಿದೆ. ಸೊ ಎಲ್ಲ ಫ್ಯಾಮಿಲಿಯವರೇ ಸೇರಿಕೊಂಡು ಮತ್ತೆ ನೋಡಿ, ನೆನ್ನೆದು ವಿಡಿಯೋ ನೋಡ್ಕೊಳ್ಳಿ, 6, 7, 6-7 ಜನ ತೋರಿಸಿದ್ರು, ಇವತ್ತು ಅದೇ ಬರ್ತಾ ಇದೆ 6-7 ನೋಡಿ, ನೀವೇ ನೋಡಿ ಕಾರ್ಡ್ಸು 6 ಆಯಿತಾ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ಇಲ್ಲಿ ನೋಡಿ 6 ಅಂತ ಇದೆ, ಕಾಣುತ್ತೆ ತಾನೇ, ಕಾಣುತ್ತೆ ಅಂದ್ಕೊಂಡಿದ್ದೀನಿ 6 ಓಕೆನಾ. ಸೊ ಸೇಮ್ ಫ್ಯಾಮಿಲಿಯವರೇನೆ, ಅದೇ ಸ್ಟೋರಿ ಮುಂದುವರೆದ ಭಾಗ ಥರ ಇದೆ ಇದು, ನನಗೆ ಗೊತ್ತಿಲ್ಲ ಇದು ಏನು ಕತೆ ಅಂತ. ಸೊ ಅವರುಗಳು ಮ್ಯಾಜಿಕ್ ಮಾಡಿಸಿದ್ದಾರೆ, ಅಂದರೆ ನೆಗೆಟಿವಿಟಿ, ಬ್ಲ್ಯಾಕ್ ಮ್ಯಾಜಿಕ್ಕು ಆ ಥರ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಹೇಳ್ತಾರೆ ನೋಡೋಣ. ಸೊ ಈ ಥರ ಒಂದು ಓಕೆ ಬಿತ್ತು ಕಾರ್ಡು. ಕ್ವೀನ್ ಆಫ್ ಪೆಂಟಿಕಲ್ಸ್, ಇದು ಆ್ಯಕ್ಚುಯಲ್ ಇವರ ಎನರ್ಜಿ. ಇವರು 4 ಫಸ್ಟ್ 4 ಕಾರ್ಡ್ಸ್ ಬಂದು 3 ಕಾರ್ಡ್ಸ್ ಬಂತಲ್ಲ, ಇದು ಅವ್ರದ್ದೇ ಎನರ್ಜಿ. ಇದು ಟೆಂಪ್ರೆನ್ಸ್ ಅವರೇ, ಇದು ಅವರೇ. ನರಳಿ ಕಷ್ಟಪಟ್ಟು ಸಂಕಟ ಪಟ್ಟಿರೋದು ಎಲ್ಲ ಇವರೇ. ಯಾರು? ಕ್ವೀನ್ ಆಫ್ ಪೆಂಟಿಕಲ್ಸ್ ಆಯಿತಾ. ಸೊ ನಾನು ಅವಾಗಲೂ ಹೇಳಿದೆ,
ಇಲ್ಲಿ 2 ಆಫ್ ಪೆಂಟಿಕಲ್ಸ್ ಬಂತಲ್ವಾ, ಇದರಲ್ಲಿ ಒಂದು ಪೆಟ್ಟಿದ್ದಿರಬೇಕು ಅವ್ರ ಹತ್ರ, ಮತ್ತು ಯಾರ ಹತ್ರ, ಇವ್ರ ಹತ್ರ 8 ಆಫ್ ಚಾಲೀಸ್ ಬಂತಲ್ಲ, ಇವು ಫಸ್ಟ್ ಕಾರ್ಡ್ ಇದೆ. ಸೊ ಇವ್ರ ಹತ್ರ ಒಂದು ಪೆಟ್ಟಿತ್ತು ಅಂತ ಹೇಳಿದೆ, ರ್ಯಾಬಿಟ್ ಕೂಡ ಇಟ್ಟಿರ್ಬೋದು ಅಂತ. ಮತ್ತೆ ನೋಡಿ ಇದರಲ್ಲೂ 8 ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸಲ್ಲೂ ರ್ಯಾಬಿಟ್ ಕಾಣುತ್ತಾ, ಇದು ಆಯಿತಾ. ಸೊ ಡೆಫಿನೆಟ್ಲಿ ರ್ಯಾಬಿಟ್ ಇರ್ಬೋದು ಅವ್ರ ಹತ್ರ, ಸಾಕ್ಕೊಂಡಿದ್ದಿರ್ಬೋದು. ಬಟ್ ಇದಾಗಿರೋದು ಇದು ಸ್ಟೋರಿ ಅಂತೂ ಸತ್ಯದ ಕತೆ ಇದು ಬರ್ತಾ ಇರೋದು ಆಯಿತಾ. ಕಾರ್ಡ್ಸು ಸುಳ್ಳು ಹೇಳಲ್ಲ, ಏನು ನಡೆದಿದೆ ಅದು ಹೇಳ್ತಾ ಇದ್ದಾರೆ. ಸೊ ಈ ಥರ ಇತ್ತು, ಇದಕ್ಕೆ ಕಣಮ್ಮ, ಲೈಕ್ ಈ ಥರ ಆಗಿದೆ, ಈ ಥರ ಒಂದು ನೆಗೆಟಿವಿಟಿ ಮಾಡಿದ್ದಾರೆ ಎಲ್ಲ. ಇವಾಗ ಇಲ್ಲಿ ಕಾರ್ಡ್ಸ್ ಬಂದಿರೋ ಪ್ರಕಾರ ಒಂದು ಹೆಣ್ಣು ಆಯಿತಾ, ಕಾಡಲ್ಲಿ ಇರೋ ಥರ ಒಂದು ಮಗುನ ಇಟ್ಕೊಂಡು, ಅದ್ರ ಜೊತೆಗೆ ಅವ್ರು ಟೆಂಪ್ರೆನ್ಸ್ ಆಗಿದ್ದರಿಂದ ಏನೇನು ಅನ್ಯಾಯ ನಡೀತು, ಹೋದೋದ ಕಡೆ ಬಂದ ಕಡೆ ಎಲ್ಲ ಅದನ್ನೆಲ್ಲ ತಡ್ಕೊಂಡಂತೂ ಆಚೆ ಬಂದಿದ್ದಾರೆ. ಅವ್ರು ಬಂದರು ವಾಪಸ್ಸು. ಬಟ್ ಅದು ಏನಕ್ಕೆ, ಅದು ಮೆಜಿಷಿಯನ್ ಬಂತು ಕಾರ್ಡು, ಮ್ಯಾಜಿಕ್ ಮಾಡಿದ್ದಾರೆ, ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ, ಭಯಂಕರ ಬ್ಲ್ಯಾಕ್ ಮ್ಯಾಜಿಕ್. ಇದ್ರ ಜೊತೆಗೆ 6 ಆಫ್ ಕಪ್ಸ್ ಬಂತು ಕೆಳಗೆ, ಬ್ಲ್ಯಾಕ್ ಮ್ಯಾಜಿಕ್ ಕೆಳಗೆ. ಸೊ ನಿಮಗೆ ನೋಡಿ ಗೊತ್ತಾಗತ್ತೆ, ನಾನೇನು ಹೇಳೋದೇ ಬೇಡ. ಸೊ ಇದು ಯಾರು ಮಾಡಿಸಿರೋದು ಅಂದರೆ ಇದ್ರ ಪಕ್ಕಕ್ಕೆ ಬಂದಿದೆ ಕಾರ್ಡು ಈ ಥರ ಆಯಿತಾ. ಈ ಕಪ್ಸ್, ಕಿಂಗ್ ಆಫ್ ಕಪ್ಸ್ ಪಕ್ಕಕ್ಕೆ 6 ಆಫ್ ಕಪ್ಸ್ ಬಂತು. ಯಾರು ಅಂತಂದರೆ 6-7 ಜನ ಅಂತ ನಾನು ನೆನ್ನೆನೂ ನೋಡಿ ಇದೇ ವಿಡಿಯೋ ಬಂದಿರೋದು. 6-7 ಪೀಪಲ್ ಎಷ್ಟು ಚೆನ್ನಾಗಿ ತೋರಿಸಿದ್ರು ಕಾಣಿಸಿದ್ದು. ಅದೇ 6 to 7 ಪೀಪಲ್ ಇಲ್ಲಿ ನೋಡು ಮ್ಯಾಜಿಕ್ ಮಾಡಿಸಿದ್ದಾರೆ ಅಂತ ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನಾನೇನು ಹೇಳೋದು. ಸೊ ಈ ಥರ ಇದೆ ಆಯಿತಾ. ಆ್ಯಂಡ್ ಅದು ಯಾರನ್ನ ಅಟ್ಯಾಕ್ ಮಾಡಿದ್ರು, ಟೆಂಪ್ರೆನ್ಸ್ನ ಜೊತೆಗೆ ಅವರು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ಅವ್ರಿಗೆ ದುಡ್ಡು ಕಾಸು ಇದರಲ್ಲೆಲ್ಲ ಅವ್ರನ್ನ ಆಶೀರ್ವಾದ ಆಗಿದೆ, ದೇವರ ಆಶೀರ್ವಾದ ಆಗಿದೆ ಆಯಿತಾ. ದೇವರ ಮಗು, ದೇವರ ಆಶೀರ್ವಾದ ಆಗಿದೆ, ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಹೋಗಿ. ಏನು ಹೇಳಿ. ಓಕೆ, ಇವಾಗ ಸೊ ಇದು ಈ ಥರ ಇದೆ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಇವ್ರಿಗೇನು ಶಿಕ್ಷೆ ಅಂತ ನೋಡೋಣ, ಓಕೆನಾ. ಸೊ ಇವಾಗ ನನಗೆ ಇನ್ನೇನು ಕೇಳಬೇಕು ಬಾಬಾ, ಇನ್ನೇನು ಹೇಳಬೇಕು, ನೀವೇ ಹೇಳಿಸ್ಬಿಡಿ ಬಾಬಾ. ನೋಡಿ ಇದು ಕಾರ್ಡ್ ಬಿತ್ತು, 9 ಆಫ್ ವಾಂಡ್ಸ್. ಇದೇನು ಗೊತ್ತಾ, ಏನಂತಂದರೆ ಇವ್ರು ಯಾವ ಥರ ಕ್ವೀನ್ ಆಫ್ ಪೆಂಟಿಕಲ್ಸ್ ಹೆಂಗೆ ಇವ್ರನ್ನ ಮುಗಿಸೋ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಮ್ಯಾಜಿಕ್ ಮಾಡಿದ್ದು ಯಾವ ಥರ ಮೆಜಿಷಿಯನ್ ಹತ್ರ ಹೋಗಿ ಏನು ಮಾಡಿಸಿದ್ರು, ಕಂಪ್ಲೀಟ್ ಕ್ಲೋಸ್ ಆಗಿಬಿಡ್ಬೇಕು ಅನ್ನೋ ಥರನೇ ಮಾಡಿಸಿರೋದು ಆಯಿತಾ. ಮಾಡಿಸಿದ್ದೇನಾಗಿದೆ, ಆದರೆ ದೇವ್ರ ಮಗುನ ಏನಾದ್ರು ಮಾಡೋಕ್ಕೆ ಸಾಧ್ಯನಾ? ಸಮಯ ಅನ್ನೋದು ಬರಬೇಕು ಅಲ್ವಾ. ಸಮಯ ಅನ್ನೋದು ಬರ್ದೇ ಕ್ಲೋಸ್ ಮಾಡೋಕ್ಕಾಗತ್ತಾ? ಮುಟ್ಟಾಳು ಕೆಲಸ ಏನೋ ಮಾಡ್ಕೊಂಡಿದ್ದಾರೆ, ಅವರು ಹಣೆ ಬರ ಅವ್ರು ಅನುಭವಿಸ್ಕೋತಾರೆ, ಬಿಟ್ಬಿಡಿ, ಅದಂತೂ ಖಂಡಿತ. ಇದು 9 ಆಫ್ ವಾಂಡ್ಸ್ ಬಂದಿದೆ. ಇದೇನು ಅಂತಂದರೆ ಫಿನಿಷ್ ಆಗೋಗಿತ್ತು ಅವ್ರ ಲೈಫೇ. ಅಂದರೆ ಇವರ ಲೈಫು ಬರೀ ಮನೆ ಸಪ್ರೇಷನಲ್ಲಿ ಇದ್ದರು ಅಂತಲೇ ಅಲ್ಲ, ಲೈಫೇ ಫಿನಿಷ್ ಆಗೋಗಿತ್ತು ಅಂತ ತೋರಿಸ್ತಾ ಇದ್ದಾರೆ, ಓಕೆನಾ. ಕಂಪ್ಲೀಟಾಗಿ ಲೈಫೇ ಫಿನಿಷ್ ಆಗೋಗಿತ್ತು ಅವ್ರ ಲೈಫು. ಹೇಳೋಕ್ಕಾಗಬಾರ್ದು, ಜೀವನದಲ್ಲಿ ಇನ್ನು ಎದ್ದೇಳಲೇಬಾರ್ದು, ಆ ಥರ ಒಂದು ರೀತಿ ನೆಗೆಟಿವಿಟಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಎಂಥ ಜನ ರೀ ಇವರೆಲ್ಲ, ಒಂದು ಫ್ಯಾಮಿಲಿಯವರ ಇವರೆಲ್ಲ. ಓಕೆ, ಸೊ ಅವ್ರು ಹೇಗೆ ಮಾಡಿಬಿಟ್ರು ಅಂತಂದರೆ, ಹೇಳಲೇಬಾರ್ದು ಜೀವನದಲ್ಲಿ ಆಯಿತಾ, ಮುಗೀತು ಲೈಫ್ ಅನ್ನೋ ಥರ ಆಗ್ಬಿಡ್ಬೇಕು ಅನ್ನೋ ಥರ ಮಾಡಿದ್ರು. ಆದರೆ ಭಗವಂತನ ಪ್ರೀತಿ ಮಗು, ಅಷ್ಟೇ ಟಾಲ್ರೆನ್ಸ್ ಇದೆ, ಅಷ್ಟು ನಂಬಿಕೆ ಭಗವಂತನ ಮೇಲಿದೆ ಆಯಿತಾ. ಆ ಥರ ಇದ್ದವ್ರನ್ನ ಈ ಥರ ಎಲ್ಲ ಆಟ ಆಡಿಸ್ಬಾರ್ದು, ಸತ್ಯವಾಗಿ ಹೇಳ್ತೀನಿ. ಯಾರನ್ನೂ ಆಟ ಆಡಿಸ್ಬಾರ್ದು ಆಯಿತಾ. ಇದು ತುಂಬ ತಪ್ಪು, ತುಂಬ ನಡೀತಾ ಇದೆ, ಎಲ್ಲ ಕಡೆ ನಡೀತಾ ಇದೆ. ಹೇಳ್ತೀನಿ ಕೇಳಿ, ಮನೆ ಕತೆ ಥರ ಆಗೋಗಿದೆ ಇದು. ಈ ಥರ ಒಂದು ನೆಗೆಟಿವಿಟಿ ಮಾಡೋದು, ಈ ಥರ ಮಾಡಿದಾರಾ ಆಯಿತಾ. ಆದರೆ ಅವರು ಕಂಪ್ಲೀಟಾಗಿ ಅವರನ್ನು ಕ್ಲೋಸ್ ಮಾಡಿಬಿಡ್ಬೇಕು ಅಂತಲೇ ಮಾಡಿದ್ದು ಅಂತಿದ್ದಾರೆ. ಇದು 9 ಆಫ್ ವಾಂಡ್ಸ್ ಬಂದಿರೋದು. ಎಷ್ಟು ಜೀವನದ ಭಾರ ಯಾವ ಥರ ಆಗ್ಬಿಡ್ತವ್ರಿಗೆ ಅಂದರೆ, ಕತ್ತೆ ಎತ್ತಕ್ಕಾಗಬಾರ್ದು ಆಯಿತಾ. ಈಗ ನೀವು ಯಾವಾಗ ಕತ್ತೆತ್ತಕ್ಕಾಗಲ್ಲ ಹೇಳಿ, ಒಂದು ರೀತಿ ಅವಮಾನ ಮಾಡೋದವ್ರಿಗೆ, ಒಂದು ರೀತಿ ಟಾರ್ಚರ್, ಯಾವ ಥರ ಮಾತು, ಆ ಥರ ಕೆಟ್ಟದಾಗ ಅನ್ನೋದು ಮಾಡೋದು, ವಿಷಯನೇ ಗೊತ್ತಿಲ್ಲದೇ ಏನೋ ತಲೆ ಹರಟೆ ಮಾತಾಡೋದು, ಯಾವ ಥರ ಎಲ್ಲ ನಡೆದಿದೆ ಅಂತ ಹೇಳ್ತಿದ್ದಾರೆ. ಆ ಥರ ಕತ್ತೆ ಎತ್ತಕ್ಕಾಗ್ದಂಗೆ ಆ ಥರ ಮಾಡಿದ್ರು. ಆಗಬಾರ್ದು, ಕತ್ತೆತ್ತಕ್ಕಾಗಬಾರ್ದು ಅಂತ. ಆದರೆ ಭಗವಂತನ ಆಶೀರ್ವಾದ ಆಗಿರುವಾಗ ಇವೆಲ್ಲ ಚಿಲ್ಲರೆ ಕೆಲಸಗಳು ಮಾಡೋದು
ಆಯಿತಾ. ಯಾವತ್ತಿದ್ರೂ ಕ್ವೀನೇ ಅಲ್ವಾ, ರಾಣಿನೇ ಆಯಿತಾ. ಸೊ ಅದೆಲ್ಲ ತಡೆಯೋಕ್ಕೆ ನೋಡಿದ್ರು ಅಂತ ಹೇಳ್ತಿದ್ದಾರೆ. ದುಡ್ಡು ವಿಚಾರದಲ್ಲೂ ತಡೆ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ನಾನು ಶುರುಲೇ ಹೇಳಿದೆ, ಅವರು ಭಗವಂತನ ನಂಬಿದ್ರು, ದೇವರ ಮೆಚ್ಚಿನ ಮಗು ಅಂತ, ಸ್ಪಿರಿಚುವಲ್ ಪಾತಲ್ಲೂ ಇದ್ದರು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅವರನ್ನು ಎಲ್ಲ ಥರ ಮೂನ್ ಸೈಕಲಲ್ಲಿ ನೆಗೆಟಿವಿಟಿ ಮಾಡಿದ್ರು ಅಂತ ತೋರಿಸ್ತಾ ಇದ್ದಾರೆ ಆಯಿತಾ. ಯಾವ್ಯಾವ ಥರ ಸಾಧ್ಯ ಎಲ್ಲ ಥರ ನೆಗೆಟಿವಿಟಿ ಮಾಡಿದ್ದಾರೆ, ಭಯಂಕರ ನೆಗೆಟಿವಿಟಿ. ಯಾತಕ್ಕಪ್ಪ ಮಾಡಬೇಕು, ಯಾವ ಕಾರಣಕ್ಕೋಸ್ಕರ ಮಾಡಬೇಕು, ಮುಗಿಸೋದಕ್ಕೋಸ್ಕರ. ನೋಡಿ ಕ್ಯಾಂಡಲ್ ಆರ್ತು ಯಾವ ಥರ ಮಾಡಿದ್ರು ಅಂತಂದರೆ ಅದೇ ಮುಗಿಸ್ಬೇಕು, ಕ್ಲೋಸೇ ಆಗಿಬಿಡ್ಬೇಕು ಅಂತ. ಯಾತಕ್ಕೆ ಏನು ಅವ್ರೇನು ಯಾರೇ ಆದರೂ ಪರ್ಮನೆಂಟಾ? ಈ ಪ್ರಪಂಚಕ್ಕೆ ಬಂದಿದ್ದಾರೆ ಅಂದರೆ ನಮ್ಮ ಕರ್ಮದ ಬುತ್ತಿ ಚೆನ್ನಾಗಿ ಇಟ್ಕೊಂಡು ಹೋಗಬೇಕಲ್ವಾ. ಈ ಥರ ಎಲ್ಲ ಅನ್ಯಾಯ ಮಾಡಿಕೊಂಡ್ರೆ ಅವ್ರ ಬುತ್ತಿ ಯಾವ ಥರ ಆಗುತ್ತೆ ಹೇಳಿ. ಆದರೆ ಇವಾಗ ಫೇನಿಕ್ಸ್ ಥರ ಎದ್ದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ. ಅದನ್ನೇ ಹೇಳ್ತಾ ಇರೋದು. ಇವಾಗ ಫೈನಲಾಗಿ 9 ಆಫ್ ವಾಂಡ್ಸ್ ಬಂತು ಅಂದರೆ ಮುಗೀತು, ಅವಳ ಕತೆ ಮುಗೀತಿನ್ನು, ಖಲಾಸ್ ಅನ್ನೋ ಥರ ಮಾಡೋಕ್ಕೆ ಹೋದ್ರಂತೆ. ಬಟ್ ಇವಾಗ ಭಗವಂತನ ಆಶೀರ್ವಾದ ಯಾವ ಥರ ಆಗಿದೆ ಅಂತ ತೋರಿಸ್ತಾ ಇದ್ದಾರೆ. ಭಗವಂತನ ಆಶೀರ್ವಾದದಿಂದ ಅವಳು ಮಹಾತಾಯಿ ಯಾರಂತ ಗೊತ್ತಿಲ್ಲ, ಫಿಯನಿಕ್ಸ್ ಥರ ಎದ್ದಿದ್ದಾರೆ ಅಂತ ತೋರಿಸ್ತಾ ಇದ್ದಾರೆ ಗೊತ್ತಾ. ಅಂದರೆ ಪೂರ್ತಿ ಆ್ಯಶ್, ಬೂದಿಯಿಂದ ಮತ್ತೆ ಜೀವಂತವಾಗಿ ಒಂದು ಆತ್ಮ ಎದ್ದಿರೋ ಥರ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಅದು ಯಾರು ಅಂತಂದರೆ ಮತ್ತೆ ಸೇಮ್ ಕ್ವೀನ್ ಆಫ್ ಪೆಂಟಕಲ್ಸ್ ಅಂತ. ಯಾತಕ್ಕೆ ಹೇಗೆ ಸಾಧ್ಯ ಆಯಿತು, ಒಂದು ಆ್ಯಶಿಂದ ಹುಟ್ಟಕ್ಕೆ ಸಾಧ್ಯ ಆಯಿತು? ನಂಬಿಕೆ, ಅಂಥ ನಂಬಿಕೆ ಭಗವಂತನ ಮೇಲೆ, ಅಷ್ಟೂ ಶ್ರದ್ಧೆ, ಭಕ್ತಿ ಆಯಿತಾ, ಪ್ರೀತಿ, ಭಗವಂತನ ಮೇಲೆ ಅಷ್ಟು ಭಕ್ತಿ, ಅಷ್ಟೇ ದಯೆ, ಕರುಣೆ, ಅಂಥ ಒಂದು ಸೋಲ್ನ, ಅಂಥ ಒಂದು ಆತ್ಮನ, ಅಂಥ ಒಂದು ಒಳ್ಳೆ ಆತ್ಮ ಇರೋ ಒಂದು ಮನುಷ್ಯ ಅಥವಾ ಮನುಷ್ಯನ ಈ ಥರ ಒಂದು ಗೋಳಿಕೊಂಡು ಸಾಯಿಸೋ ತನಕ ಹೋದರೆ ಏನಾಗುತ್ತೆ? ಅವ್ರು ಎದ್ದಾಯ್ತು ಆಗಲೇ. ಅದಕ್ಕೆ ಈ ಕಾರ್ಡ್ ಫೈನಲ್ ಬಂತು. ನೆಕ್ಸ್ಟ್ ಇನ್ನೇನು ಹೇಳಬೇಕು ಅಂದಿದ್ದಕ್ಕೆ, ಫಿಯನಿಕ್ಸ್ ಥರ ಎದ್ದಾಗೋಗಿದೆ, ಕ್ಲೋಸ್, ಇನ್ನೇನು ಮಾಡೋಕ್ಕಾಗಲ್ಲ ಆಯಿತಾ. ರಾಣಿನೇ, ಏನು ಕಿತ್ಕೊಳ್ಳೋಕ್ಕಾಗೋದಿಲ್ಲ, ಅವೆಲ್ಲ ಸುಮ್ಮನೆ ಅದು ಹೇಳೋದು. ಆ ಥರ ಏನೋ ಮಾಡಿದ್ದಾರೆ ನೆಗೆಟಿವಿಟಿ, ಬಟ್ ಅಷ್ಟೇ. ಸೊ ನೆಕ್ಸ್ಟ್ ವಿಡಿಯೋ ನೋಡೋಣ, ಇವರ ಯಾರ್ಯಾರ ನೆಕ್ಸ್ಟ್ ಹಣೆ ಬರ ಏನು ಅಂತ ನೋಡೋಕ್ಕೆ. ಓಕೆನಾ, ಒಂದು ನಿಮಿಷ ನೋಡೋಣ. ನೋಡಿ, ಇದು ನನಗೆ ಇವ್ರದ್ದು ಬೇಕು, ಕ್ವೀನ್ ಆಫ್ ಸೋರ್ಡ್ಸ್. ಓಕೆನಾ, ಒಂದು ಕಿಂಗ್ ಆಫ್ ಚಾಲೀಸ್. ಇದು ಯಾರು ಅಂತಂದರೆ ಅವರ ಹಸ್ಬೆಂಡ್ ಅಂತ ತೋರಿಸ್ತಾ ಇದ್ದಾರೆ. ಇದು 6 ಆಫ್ ಕಪ್ಸ್ ಆಯಿತಾ. ಈ 3 ಗುಂಪು, ಇವರು ಯಾರೆಲ್ಲ ಏನು ಮಾಡಿದ್ದಾರೆ. ಸೊ ನಾನು ಈ ಕಾರ್ಡ್ಸ್ ಇಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಇವರ ಶಿಕ್ಷೆ ಏನು ಅಂತ ನೋಡೋಣ ಆಯಿತಾ. ಇದು ರೆಪ್ಲಿಕಾ, ಲೈಕ್ ನಿನ್ನೆ ಥರನೇ ಬರ್ತಾಯಿದೆ, ಲೈಕ್ ನಿನ್ನೆ ಥರನೇ ರೀಡಿಂಗ್, ಹೆಚ್ಚು ಕಮ್ಮಿ ಹಾಗೇ ಇದೆ. 6-7 ಜನ ಅಂತ ಹೇಳಿಸಿದ್ರು, ಇವತ್ತು ನೋಡಿದ್ರೆ ಮತ್ತೆ ಅದೇ ಥರನೇ ಬಂದಿದೆ 6-7. ಬೇರೆ ಬೇರೆ ಥರ ಇದೆ ಡೆಕ್ ಆ್ಯಕ್ಚುಲಿ. ನೋಡಿ, ನೀವು ಅಬ್ಸರ್ವ್ ಮಾಡಿ, ನಿನ್ನೆದು ವಿಡಿಯೋ ನೋಡಿ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಹೆವಿ ಇದೆ. ನಾನು ನಿನ್ನೆನೂ ಹೇಳಿದ್ದೆ ಆ್ಯಕ್ಚುಲಾಗಿ, ತುಂಬ ಹೆವಿ ಕಾರ್ಡ್ಸ್ ಬರ್ತಾಯಿದೆ, ಮೇಜರ್ ಕಾರ್ಡ್ಸ್ ಬಂದಿದೆ, ಮೇಜರ್ ಜನ ಸೇರ್ಕೊಂಡಿದ್ದಾರೆ ಅಂತ. ಸೊ ಇವತ್ತು ನೋಡಿದ್ರೆ ಮೇಜರ್ ಅಣ್ಣ, ತಮ್ಮ, ಅಕ್ಕ, ತಂಗಿ ಯಾರು ಇರ್ಬೋದು. 6 ಆಫ್ ಕಪ್ಸ್ ಬಂದಿದೆ. ಏನು ಮಾಡೋಕ್ಕಾಗಲ್ಲ, ಇದು ಜೀವನ. ಓಕೆ, ಸೊ ನಾಳೆ ನೋಡೋಣ, ನೆಕ್ಸ್ಟ್ ವಿಡಿಯೋ ನೋಡೋಣ ನಾಳೆ. ಗೊತ್ತಿಲ್ಲ ಅದು ಯಾವಾಗ ಅಪ್ಲೋಡ್ ಆಗುತ್ತೆ. ಸೊ ಅದರಲ್ಲಿ ನೋಡೋಣ ಇವ್ರ 3 ಕೇಸ್ಗಳಿಗೆ ಏನು ಶಿಕ್ಷೆ ಅಂತ ನೋಡೋಣ. ಓಕೆನಾ. ಓಕೆ, ಸೊ ಇಲ್ಲಿ ತನಕ ನೋಡಿ, ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆನಾ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಗ್ತಾಯಿರಿ, ನಗಿಸ್ತಾಯಿರಿ, ಸ್ಟೇ ಟ್ಯೂನ್ಡ್. ಬೇಗ ವಾಪಸ್ ಬರ್ತೀನಿ. ಓಕೆನಾ. ಶಿಕ್ಷೆ ಏನು ಅಂತ ನೋಡೋಣ. ಥ್ಯಾಂಕ್ ಯು.